ಪ್ರಮುಖವಾಗಿ ಇವರು ಕೇಂದ್ರೀಕರಿಸಿರೋದನ್ನ ನೋಡಿದ್ರೆ ಹ್ಮ್. ಕೆಲವು ಮಹಿಳೆಯರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಡೆಫಿನೆಟ್ಲಿ. ಮಹಿಳೆಯರ ಟಾರ್ಗೆಟ್ ಮಾಡಿದ್ದಾರೆ. ಒಂದು ಹಾಸ್ಟೆಲ್ಸ್ಗಳು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಮಹಿಳೆಯರ ಹಾಸ್ಟೆಲ್ಸ್ ಅಂತ ತೆರಿಬೇಕು ಅಂತ ಒಂದು ಇದು ಮಾಡಿದ್ದಾರೆ. ಹ್ಮ್. ಇನ್ನು ಕೆಲವೊಂದು ಔಷಧಿಗಳು ಹ್ಮ್. ರೋಗ ನಮಗೆ ಪ್ರಸ್ತುತ ಒಂದು ದೇಶವನ್ನು ಕಾಡ್ತಾ ಇರೋದು ನೋಡಿದ್ರೆ ಕೆಲವೊಂದು ಮಾರಕ ಕಾಯಿಲೆಗಳಿದೆ. ಹೌದು. ಅದ್ರಲ್ಲಿ ಬರ್ತಕ್ಕಂಥ ಔಷಧಿಗಳನ್ನ ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಹ್ಮ್. ಅದ್ರಲ್ಲಿ ಒಂದ್ ಸ್ವಲ್ಪ ಕಡಿತ ಮಾಡಿದೀವಿ ಅಂತ ಹೇಳ್ತಾ ಇರ್ತಾರೆ. ಹ್ಮ್. ಆದ್ರೆ ಎಲ್ಲದಕ್ಕೂ ಬರ್ತಾ ಇದೆ. ಆರೋಗ್ಯ ಕ್ಷೇತ್ರಕ್ಕೆ ಈಗ ಹೆಚ್ಚಿನ ಒತ್ತು ಕೊಡಬೇಕಾಗಿತ್ತು ಅನ್ಸುತ್ತಲ್ವಾ? ಹೌದು. ನೀವ್ 2 ಪಾಯಿಂಟ್ ಕೇಳಿದ್ರೆ ಅದ್ರಲ್ಲಿ ಮೊದಲನೇದು ಯಾವ್ದು ಅಂತ ಕೇಳಿದ್ರೆ ಹೆಣ್ಮಕ್ಳ ವಿಚಾರ. ಏನಕ್ಕೆ ಅಂದ್ರೆ ಈಗ ರಾಜಕೀಯವಾಗಿ ಜನ ರಾಜಕೀಯ ಪಕ್ಷಗಳು ಕಲ್ತ್ಬಿಟ್ಟಿದ್ರೆ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿದ್ರೆ ಓಟ್ ಬೀಳುತ್ತೆ ಅಂತ. ಇಲ್ಲಿ ಹೆಣ್ಣು ಗಂಡು ಪೇಟ್ರಿಯಾರ್ಕಲ್ ಸೊಸೈಟಿ ಏನೇ ಮಾತು ಬರ್ಬೋದು, ಮಾತು ಬಂದ್ರು ಕೂಡ ಓಟ್ ಹಾಕ್ಬೇಕಾದ್ರೆ ಗಂಡು ಹಾಕೋದು ಒಂದೇ ಓಟೆ, ಹೆಣ್ಮಕ್ಳು ಹಾಕಿದ್ರು ಒಂದೇ ಓಟೆನೆ. ಈಗ 48ರಿಂದ 49% ಯಾರಿದೆ ಅಂದ್ರೆ ಹೆಣ್ಮಕ್ಳು ಪಾಪ್ಯುಲೇಷನ್. ಸೊ ನೀವು ಮಾತಾಡ್ಬೇಕಾದಾಗ ನಾವ್ ಏನೋ ಹೇಳ್ಬೋದು, ಆದ್ರೆ ನಾರಿ ಶಕ್ತಿನ ನಾವ್ ಯಾವ್ದು ಅಲ್ಲೆಗಳೆಯಿಂದಿಲ್ಲ. ನೀವು ನೆಕ್ಸ್ಟ್ ಬಿಲ್ಲೇ ಪಾಸ್ ಮಾಡ್ಬಿಟ್ಟಿದ್ದಾರೆ ಇವಾಗ. ನೀವು ನಾರಿ ಶಕ್ತಿ ವಂದನಾ ಬಿಲ್ ಅಂತ ಪಾಸ್ ಮಾಡಿದ್ದಾರೆ, 33% ರಿಸರ್ವೇಶನ್ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಅದನ್ನ ಇಂಪ್ಲಿಮೆಂಟ್ ಆಗಿಲ್ಲ. ಬಟ್ ಮುಂದೊಂದು ದಿನ ಬರುತ್ತೆ, ಬಂದೇ ಬರುತ್ತೆ. ಆದ್ರೆ ಈ ರೀತಿ ತಾರತಮ್ಯ ಅದಕ್ಕಿಂತ ಅವ್ರನ್ನು ಕೂಡ ಒಂದು ಸಮಾಜದ ಕಡೆಗೆ ಏನಕ್ಕೆ ಅಂದ್ರೆ ಇವತ್ತಿಗೆ ನಾವೇನಾದ್ರೂ ಭಾರತದಲ್ಲಿ ವರ್ಕ್ ಫೋರ್ಸ್ ಅಂತ ನೋಡಿದಾಗ ಇವತ್ತಿಗೆ ಹೆಣ್ಮಕ್ಳು ಏನಿದಾರಲ್ಲ, ಹೆಣ್ಮಕ್ಳಲ್ಲಿ ಕೆಲಸ ಮಾಡ್ತಿರುವಂತ ವರ್ಕ್ ಫೋರ್ಸ್ ನೋಡಿದ್ರೆ ಬರೀ 35%. ಯಾವಾಗ ಜಿಡಿಪಿ ನ ಡಬಲ್ ಮಾಡ್ಬೇಕು ಅಂತ ಅನ್ಕೊಳ್ತಾರಲ್ಲ. ಜಿಡಿಪಿ ಜಾಸ್ತಿ ಮಾಡ್ಬೇಕು ಅಂದ್ರೆ ಏನು ಸುಮ್ನೆ ಇಷ್ಟೆಲ್ಲ ಉತ್ಪಾದನೆ ಮಾಡೋದಲ್ಲ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿ, ಅವರು ಬರ್ಲಿ ಉದ್ಯೋಗದಲ್ಲಿ, ಅವರು ಬಂದು ಅವರು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಜಿಡಿಪಿ ಜಾಸ್ತಿ ಆಗುತ್ತೆ. ಹೆಣ್ಮಕ್ಳು ಲೇಬರ್ ಫೋರ್ಸ್ ಅಥವಾ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅಥವಾ ವರ್ಕ್ ಫೋರ್ಸ್ ಯಾವಾಗ ಜಾಸ್ತಿ ಆಗುತ್ತೆ ಆಟೋಮೆಟಿಕಲಿ ಜಿಡಿಪಿ ಜಾಸ್ತಿ ಆಗುತ್ತೆ. ಸೊ ಆ ಕಾರಣಕ್ಕೆ ವುಮೆನ್ ಎಂಪವರ್ಮೆಂಟ್ ತಗೊಂಡ್ರದ್ದು ಒಳ್ಳೆದರೆ. ಇನ್ನೊಂದು ಪೊಲಿಟಿಕಲ್ ಹ್ಯಾಂಗಲ್ ನೋಡಿದಾಗ ಡೆಫಿನೆಟ್ಲಿ ಅವ್ರ ಓಟನ್ನ ಈಗ ಹಿಂದೆ ಹೆಂಗಿತ್ತು ಅಂದ್ರೆ ಹೆಣ್ಣು ಮಕ್ಕಳಿಗೆ ಹೆರಿಗೆ ಸೌಲಭ್ಯ ಅಂತ ಕೊಡ್ಲಾಗುತ್ತೆ, ಮೆಟರ್ನಿಟಿ ರಿಲೀಫ್ ಅಂತ ಕೊಡ್ಲಾಗುತ್ತೆ. ಏನಕ್ಕೆ ಅಂದ್ರೆ 6 ತಿಂಗಳವರೆಗೂ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಗರ್ಭಿಣಿ ಮತ್ತು ಬಾಣಂತಿ ಸಂದರ್ಭದಲ್ಲಿ 6 ತಿಂಗಳು ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಪೇಯ್ಡ್ ಲೀವ್ ಅನ್ನ ಕೊಡ್ಲಾಗುತ್ತೆ ಅಂತ. ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ ಎಷ್ಟಿತ್ತು ಅಂತಂದ್ರೆ 12 ವಾರಗಳ ಕಾಲ 3 ತಿಂಗಳಿತ್ತು. ಆ 3 ತಿಂಗಳು ಇರೋದನ್ನ 6 ತಿಂಗಳಿಗೆ ಏರಿಕೆ ಮಾಡಿದ ತಕ್ಷಣ ಹೊರಗಡೆಯಿಂದ ಜನ ಎಲ್ಲ ಏನಂತ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಹೆಣ್ಣು ಮಕ್ಕಳು ಓಟಿನ ಮೇಲೆ ಬಿಜೆಪಿ ಕಣ್ಣು ಹಾಕಿದ್ದಾರೆ, ಆ ಕಾರಣಕ್ಕೆ 3 ತಿಂಗಳಿರೋದನ್ನ 6 ತಿಂಗಳಿಗೆ ಏರಿಕೆ ಮಾಡಿದ್ದಾರೆ ಅಂತ. ಅದಿರ್ಬೋದು, ಅವರ ಪೊಲಿಟಿಕಲ್ ಸ್ಟ್ರಾಟಜಿನೂ ಆಗಿರ್ಬೋದು. ಬಟ್ ಎಕನಾಮಿ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಹೆಣ್ಣು ಮಕ್ಕಳಿಗೆ ವಿಶೇಷ ಸೌಲಭ್ಯ ಕೊಟ್ಟು ಅವ್ರಿಗೆ ಶಿಕ್ಷಣವನ್ನು ಕೊಟ್ಟು ಲಿಟರ್ಸಿ ರೇಟ್ ಅನ್ನು ಜಾಸ್ತಿ ಮಾಡಿ ವರ್ಕ್ ಫೋರ್ಸ್ ಜಾಸ್ತಿ ಮಾಡಿದ್ರೆ ಡೆಫಿನೆಟ್ಲಿ ಆರ್ಥಿಕವಾಗಿ ಯಾರಿಗೆ ಲಾಭ ಆಗುತ್ತೆ ಅಂದ್ರೆ ಭಾರತಕ್ಕೆ ಲಾಭ ಆಗುತ್ತೆ. ಇನ್ನ ಹೆಲ್ತಿನ ವಿಚಾರ ಕೇಳಿದ್ರಿ, ನೀವು ಹೆಲ್ತಿನ ವಿಚಾರ ಈ ಬಯೋಫಾರ್ಮಾ ಶಕ್ತಿ ಅಂತೇಳಿ ಹೊಸದಾಗಿ ಒಂದು ತರಲಾಗಿದೆ. ಏನಕ್ಕೆ ಅಂದ್ರೆ ಇವತ್ತಿಗೆ ಭಾರತ ಅಂತ ಬಂದಾಗ ಜಗತ್ತಿನಲ್ಲಿ ಅತಿ ಹೆಚ್ಚು ಮೆಡಿಸಿನ್ಸ್ ಅನ್ನ ಉತ್ಪಾದನೆ ಮಾಡುವ ದೇಶಗಳು ಭಾರತ ಒಂದು. ಆದ್ರೆ ಭಾರತಕ್ಕೆ ಒಂದು ನೆಗೆಟಿವ್ ಪಾಯಿಂಟ್ ಏನು ಅಂದ್ರೆ ನಮ್ ದೇಶ ಅದ್ರಲ್ಲೂ ಹೆಂಗೆ ಅಂದ್ರೆ ಕರೋನಾ ಬಂದಾಗ ನಮ್ ದೇಶದಲ್ಲಿರೋರಿಗೆ ನಾವು ಮೆಡಿಸಿನ್ ಕೊಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಜಗತ್ತಲ್ಲಿರೋ ಬೇರೆ ಎಷ್ಟೋ ದೇಶಗಳಿಗೆ ನಾವು ಅವತ್ತಿಗೆ ಏನ್ ಕಳ್ಸಿಕೊಡ್ತೀವಿ ಅಂದ್ರೆ ಮೆಡಿಸಿನ್ ಕಳ್ಸಿಕೊಡ್ತೀವಿ. ಇವತ್ತಿಗೆ ಅಂತ ಮೆಡಿಸಿನ್ ನ ತಯಾರು ಮಾಡುವಂತ ಫಾರ್ಮಸಿ ಹಬ್ ಯಾವ್ದಾಗಿದೆ ಅಂತ ಕೇಳಿದ್ರೆ ಭಾರತ ಆಗಿರುವಂತದ್ದು. ಆದ್ರೆ ಈ ಮೆಡಿಸಿನ್ ಅನ್ನ ತಯಾರು ಮಾಡ್ಬೇಕಾದ್ರೆ API ಅಂತ ಬರುತ್ತೆ, ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯಂಟ್ ಅಂತ. ಆ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯಂಟ್ ಇಲ್ಲದೆ ನಾವು ಮೆಡಿಸಿನ್ ತಯಾರು ಮಾಡ್ಲಿಕ್ಕೆ ಆಗಲ್ಲ. ಬಟ್ ಅದ್ರ ಮೇಲೆ ನಾವು ಚೈನಾ ಮೇಲೆ ಡಿಪೆಂಡ್ ಆಗಿದ್ದೀವಿ. ಚೈನಾದಿಂದ API ನ ತರಿಸ್ಕೊಳ್ತೀವಿ. ಆದ್ರೆ ಅತಿ ಹೆಚ್ಚು ಉತ್ಪಾದನೆ ಮಾಡೋದಿಲ್ಲ ಅಂತ ಕೇಳಿದ್ರೆ ಭಾರತದಲ್ಲಿ ಅತಿ ಹೆಚ್ಚು ಮೆಡಿಸಿನ್ಸ್ ಉತ್ಪಾದನೆ ಮಾಡುವಂತದ್ದು. ಬಟ್ ಇನ್ನೊಂದು, ಈ ಕಾಯಿಲೆಗಳಲ್ಲಿ ಈ ಕಮ್ಯುನಿಕಬಲ್ ಡಿಸೀಸಸ್, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಇರುತ್ತೆ. ಈಗ ಕಮ್ಯುನಿಕಬಲ್ ಅಂದ್ರೆ ನಾನು ಇನ್ನೊಬ್ಬರ ಜೊತೆ ಅವರ ಸ್ಪರ್ಶಕ್ಕೆ ಅಥವಾ ಅವ್ರ ಕಾಂಟ್ಯಾಕ್ಟ್ ಬಂದು ನಾನು ಮಾತಾಡ್ತಿದ್ದೀನಿ ಅಂದ್ರೆ ಒಬ್ಬರಿಂದ ಇರುವಂತ ಕಾಯಿಲೆ ಇನ್ನೊಬ್ಬರಿಗೆ ಸ್ಪ್ರೆಡ್ ಆದ್ರೆ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೀವಿ. ನಾನ್ ಕಮ್ಯುನಿಕಬಲ್ ಡಿಸೀಸ್ ಅದು ಒಬ್ಬರಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗಲ್ಲ, ಬಟ್ ಅದು ಒಂದು ಸಲ ಬಂತು ಅಂದ್ರೆ ಹೋಗಲ್ಲ. ಈಗ ಉದಾಹರಣೆ ಡಯಾಬಿಟಿಸ್, ಈಗ ಯಾರಿಗೂ ಡಯಾಬಿಟಿಸ್ ಇರುತ್ತೆ, ಹೋಗಿ ಮುಡಿ ತಕ್ಷಣ ಡಯಾಬಿಟಿಸ್ ಬಂದ್ಬಿಡುತ್ತಾ, ಅವ್ರ ಮದುವೆ ಆಗಿದ ತಕ್ಷಣ ಡಯಾಬಿಟಿಸ್ ಬಂದ್ಬಿಡ್ತಾ ಇಲ್ಲ. ಬಟ್ ಸ್ಟಿಲ್ ಆ ಕಾಯಿಲೆ ಬಂದಾಗ ಆ ಕಾಯಿಲೆಯಿಂದ ಅಷ್ಟು ಬೇಗ ಆಚೆ ಬರ್ಲಿಕ್ಕೆ ಆಗಲ್ಲ. ಅಂತ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಏನಿದೆ ಅದರಿಂದ ಜನರನ್ನ ಉಳಿಸ್ಬೇಕು ಅಂತೇಳಿ ಅವರ ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ ಅಥವಾ ಲಾಂಗಿವಿಟಿ ಇದೆ ಅದನ್ನ ಜಾಸ್ತಿ ಮಾಡ್ಬೇಕು ಅಂತೇಳಿ ಬಯೋಫಾರ್ಮಸಿಗೆ ಏನಿಲ್ಲ ಅಂದ್ರೂ 10,000 ಕೋಟಿಯನ್ನ ಅದಕ್ಕೆ ಅಂತೇಳಿ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಬಟ್ ಅದು 1 ವರ್ಷಕ್ಕಲ್ಲ, ಮುಂದಿನ 5 ವರ್ಷಗಳಿಗೆ. ಅಂದ್ರೆ ಇವಾಗ ನೀವು ಕೈಗಾರಿಕಾ ವಲಯಕ್ಕೆ ಬಂದ್ರೆ ಒಂದು ಮುನ್ಸಿಪಲ್ ಪಾಲಿಟಿ ಎಲ್ಲ ನಿಮ್ಗೆ ಮಹಾನಗರ ಪಾಲಿಕೆಗಳು ಬರುತ್ತೆ, ಅಲ್ಲಿ ಹೊಸ ಒಂದು ಯೋಜನೆ ಒಂದು ಬರ್ತಾ ಇದೆ. ಅಂದ್ರೆ ಅವ್ರಿಗೆ ಒಂದು ಕ್ಯಾಪಿಟಲ್ ಫಂಡ್ ಅಂತ ಒಂದು ಕೊಡ್ತಾರೆ, 100 ಕೋಟಿ. ಅದನ್ನ ಪ್ರತಿಯೊಂದು ಇದಕ್ಕೂ 10 ಕೋಟಿ ಕೊಡೋದಂತದ್ದು ಯಾವ ರೀತಿ ಬರ್ಬೋದು? ಅಲ್ಲ, ಅದು ಡೆಫಿನೆಟ್ಲಿ ಕೊಟ್ರೆ ಒಳ್ಳೇದೇನೆ. ನಾನು ಅದ್ರ ಬಗ್ಗೆ ನಾನು ನೋಡ್ಲಿಲ್ಲ, ನಾನು ಯಾವ್ದೋ ಪೊಲಿಟಿಕಲ್ ಆಂಗಲ್ ತಗೊಂಡಿದ್ದೆ. ಬಟ್ ಸ್ಟಿಲ್ ನಾವೊಂದು ಟೈರ್ 2 ಅಥವಾ ಟೈರ್ 3 ಅಂತ ಸಿಟೀಸ್ ಅಂತ ಹೇಳ್ತೀವಿ. ಈಗ ಟೈರ್ 1 ವೆಂಕಟೇಶ್ ಸರ್ ಹೇಳಿದ್ರು, ಅದನ್ನ ಯಾರು ಬೇಕಾದ್ರೆ ಡೆವಲಪ್ ಮಾಡ್ತಾರೆ. ಕರ್ನಾಟಕದಲ್ಲಿ
ಯಾವ ರೀತಿ ಅಂದ್ರೆ ಈ ಟೈರ್ 1 ಸಿಟಿ ನಾವು ಬೆಂಗಳೂರು ಅಂತ ಹೇಳ್ತೀವಿ ಅಂದ್ರೆ ಮುಂದೆ ಬರುವಂತ ಸರ್ಕಾರ ಬೆಂಗಳೂರಿನ ಡೆವಲಪ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದು ಆಟೋಮೆಟಿಕಲಿ ಡೆವಲಪ್ ಆಗ್ತಿರುತ್ತೆ. ಟೈರ್ 2 ಪಕ್ಕದಲ್ಲಿರುವಂತ ನೋಡ್ಬೇಕು, ಈ ಕಡೆ ತುಮಕೂರು ನೋಡ್ಬೇಕು, ಈ ಕಡೆ ರಾಮನಗರ ನೋಡ್ಬೇಕು, ಇಲ್ಲೇ ಹತ್ರದಲ್ಲಿ ಬರೀ ಯಾವ್ದೋ ಮೈಸೂರು, ನಮ್ಮ ಮೈಸೂರೇ ನೋಡ್ತೀವಿ ಅನ್ನೋದಾದ್ರೆ ಏನು ಟೆಕ್ನಾಲಜಿ ವೈಸ್ ಅಥವಾ ಈ ತರ ನೋಡಿದಾಗ ಬೆಂಗಳೂರಿಗೆ ಕಂಪಾರಿಸನ್ ಇಲ್ಲ ಮೈಸೂರು. ನಾವು ಪಕ್ಕದಲ್ಲಿ ಟೈರ್ 2 ಸಿಟೀಸ್ ಏನಿದೆಯಲ್ಲ ಅದನ್ನ ನೋಡ್ಬೇಕು. ಅದೇ ಕಾರಣಕ್ಕೆ ಏನಂತ ಹೇಳ್ತೀವಿ, ಈಗ ಯಾವ್ದೋ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬಂತು ಅಂದ್ರೆ ನಾವು ತುಮಕೂರು ಆ ಕಡೆ ಮಾಡ್ಬೇಕು ಅಂತ ಯೋಚನೆ ಬರುತ್ತೆ. ಅದೇನಕ್ಕೆ ಅಂದ್ರೆ ಟೈರ್ 2 ಟೈರ್ 3 ಸಿಟೀಸ್ ಏನಿರುತ್ತಲ್ಲ ಅದನ್ನ ಡೆವಲಪ್ ಮಾಡ್ಬೇಕು ಅಂತ. ಇನ್ ಕೇಸ್ ಆ ರೀತಿ ಇದ್ದು ಕೊಟ್ಟಿದ್ರೆ ಡೆಫಿನೆಟ್ಲಿ ಅದು ಒಳ್ಳೇದೇನೆ. ಏನಕ್ಕೆ ಅಂದ್ರೆ ಲೋಯರ್ ಲೆವೆಲ್ ತಳಮಟ್ಟದಲ್ಲಿ ಏನಿರುತ್ತಲ್ಲ ಅದು ಕೂಡ ಅಭಿವೃದ್ಧಿ ಆಗ್ಬೇಕು, ಅದು ಕೂಡ ಡೆವಲಪ್ ಆಗ್ಬೇಕು ಅಂತ ಡೆಫಿನೆಟ್ಲಿ ಬೇಕೇ ಬೇಕಾಗುತ್ತೆ.